ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು RR ನಗರಲ್ಲಿರುವಂತ ಶುಭಾ ನಾಗರಾಜ್ ಅವ್ರ ಮನೆಗೆ ಮತ್ತೆ ನಾವು ಬಂದಿದೀವಿ. ನಮಸ್ತೆ ಶುಭಾ ಅವರೇ. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಆರಾಮ್, ಥ್ಯಾಂಕ್ಸ್. ಫುಲ್ ಬ್ಲಾಕ್ ಅಂಡ್ ರೆಡ್ ಒಳ್ಳೆ ಕಾಂಬಿನೇಷನ್ ಹಾಕೊಂಡು ಮಿಂಚ್ತಾ ಇದೀರಾ. ಥ್ಯಾಂಕ್ ಯು. ಸೊ ಶುಭಾ ಅವ್ರು ಮಾಡಿದಂತ ಆನಿಯನ್ ಕೋಡ್ಬಳೆ, ಇನ್ಸ್ಟೆಂಟ್ ಆನಿಯನ್ ಕೋಡ್ಬಳೆ ಸೂಪರ್ ಡೂಪರ್ ಹಿಟ್ ಆಗಿದೆ. ನಿಮ್ ಮನೇಲಿ ಹಿಟ್ ಆಗಿತ್ತು, ನನ್ನ ಚಾನಲ್ ಅಲ್ಲೂ ಹಿಟ್ ಆಯ್ತು, ವಿಚ್ ಇಸ್ ವೆರಿ ನೈಸ್. ಸೊ ಹೇಗಿತ್ತು ರೆಸ್ಪಾನ್ಸ್ ನಿಮಗೆ? ಏನಂದ್ರು ಅದನ್ನ ನೋಡಿ? ಎಲ್ಲಾರ್ಗು ಖುಷಿ ಆಯ್ತು. ನನ್ಗೆ ಈ ತರ ಎಲ್ಲ ಪರವಾಗಿಲ್ಲ, ಬೇರೆ ಕಡೆ ಎಲ್ಲ ಮಾಡ್ತಾ ಇದ್ವಿ ಅಂತ. ಯಾಕಂದ್ರೆ ಇಷ್ಟ ದಿನ ಮನೇಲಿ ಮಾಡ್ತಾ ಇದ್ವಿ, ಅದನ್ನ 4 ಜನಕ್ಕೆ ತೋರ್ಸೋದಕ್ಕೆ ನೀವು ಆಪರ್ಚುನಿಟಿ ಕೊಟ್ರಿ. ಸೊ ಖುಷಿ ಆಯ್ತು ಎಲ್ಲಾರ್ಗು. ನನ್ ಕಸಿನ್ಸ್ಗೆಲ್ಲ ಹೇಳಿದೆ ನೆಕ್ಸ್ಟ್ ಟೈಮ್ ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ ಈ ತರ. ಹೌದಾ? ವೆರಿ ನೈಸ್. ಸೊ ಇವತ್ತು ಏನ್ ಮಾಡ್ತಾ ಇದೀರಾ ಶುಭ ಅವರೇ ನಮಗೋಸ್ಕರ? ಇವತ್ತು ಅದೇ ತರನೇ ಸ್ವಲ್ಪ ನಮ್ಮ ಮನೇಲಿ ಇಷ್ಟ ಆಗುವಂತದ್ದು, ಎಲ್ಲಾರು ಇಷ್ಟ ಪಡ್ತಾರೆ. ಇವತ್ತು ನಾನು ಮಾಡ್ತಿರೋದು ಬೇಬಿಕಾರ್ನ್ ಬಜ್ಜಿ ಮಾಡ್ತಾ ಇದ್ದೀನಿ. ಓ ವಾವ್, ಬೇಬಿಕಾರ್ನ್ ಬಜ್ಜಿ. ಹೌದು, ಸ್ಟಫ್ಡ್ ಬಜ್ಜಿನ ಹೇಗಿದು? ಸ್ಟಫ್ ತರನೇ ಇರುತ್ತೆ, ಅಂದ್ರೆ ನಾನು ಮಾಡಿದ್ಮೇಲೆ ಅದಕ್ಕೆ ಸ್ಟಫ್ ಮಾಡಿ ಕೊಡ್ತೀನಿ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಓಕೆ, ಅಂದ್ರೆ ಯಾಕೆ ಇಲ್ಲೇ ಎಲ್ಲಾನು ವಿಷಯ ಹೇಳ್ಬೇಕು ಇರಿ ಅನ್ನೋ ತರ? ಹೌದು ಹೌದು, ಕರೆಕ್ಟ್ ಅಲ್ವಾ? ಯಾಕಂದ್ರೆ ಕಂಪ್ಲೀಟ್ ವಿಡಿಯೋನ ನೀವು ನೋಡಿದ್ರೆ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಸೊ ಎಲ್ಲಾ ವಿಷಯ ನಾವ್ ಇಲ್ಲಿ ಹೇಳಿದ್ರೆ ಅರ್ಧಂಬರ್ಧ ನಾಲೆಜ್ ನಿಮಗಾಗತ್ತೆ. ಕರೆಕ್ಟ್? ಹೌದು. ಸೊ ಹಾಗಿದ್ರೆ ತಡ ಯಾಕೆ, ಇವ್ರ ಅಡಿಗೆ ಮನೆಗೆ ಹೋಗಿ ಬೇಬಿಕಾರ್ನ್ ಬಜ್ಜಿ ಹೇಗ್ ಮಾಡೋದು ಅಂತ ನೋಡೋಣ. ಓಕೆ, ಈಗ ಬೇಬಿಕಾರ್ನ್ ಬಜ್ಜಿ ಇದು ಮಾಡೋದಕ್ಕೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ, ಹೇಳಿ. ಇದಕ್ಕೆ ಬೇಬಿಕಾರ್ನ್ ಬೇಕಾಗುತ್ತೆ, ಕಡಲೆ ಹಿಟ್ಟು, ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು, ಮತ್ತೆ ಇದಕ್ಕೆ ಸ್ವಲ್ಪ ಜೀರಾ ಪೌಡರ್ ಹಾಕಿದ್ದೀನಿ, ಗರಂ ಮಸಾಲ ಹಾಕೊಂಡಿದ್ದೀನಿ. ಇದು ಆಪ್ಷನಲ್, ಬೇಕಾದ್ರೆ ಹಾಕೋಬಹುದು. ಆಮೇಲೆ ಇದು ಚಿಲ್ಲಿ ಪೌಡರ್, ಅಚ್ಚಕಾರದ ಪುಡಿ. ಇದು ಬಂದು ಚಾಟ್ ಮಸಾಲ. ಇನ್ನೊಂದು ಓಂ ಕಾಳು, ಅಜ್ವೈನ್. ಇದು ಸ್ವಲ್ಪ ಅರಿಶಿನ, ಅಕ್ಕಿ ಹಿಟ್ಟು. ಇಷ್ಟು ನಮ್ಗೆ ಬೇಕಾಗಿರುವಂತದ್ದು. ಅಂದ್ರೆ 1 ಕಪ್ ಕಡಲೆ ಹಿಟ್ಟಿಗೆ ಒಂದು ಅರ್ಧ ಕಪ್ ಅಕ್ಕಿ ಹಿಟ್ಟ? ಅರ್ಧ ಕಪ್ ಇಲ್ಲ, ಒಂದು 4 ಸ್ಪೂನ್ ಹಾಕೋಬಹುದು, ಗರಿ ಬರ್ಲಿ ಅಂತ. ಬೇಬಿಕಾರ್ನ್ ಕಾರ್ನರ್ಸ್ ಕಟ್ ಮಾಡಿ ಸ್ಲಿಟ್ ಮಾಡಿಟ್ಟಿರೋದು, ಮಧ್ಯದಲ್ಲಿ ನೀಟಾಗಿ ಸ್ಲಿಟ್ ಮಾಡ್ಕೊಂಡಿದ್ದಾರೆ. ಹೌದು. ಆಮೇಲೆ ಇದು ಗಾರ್ನಿಶಿಂಗ್ ಕ್ಯಾರೆಟ್ ತುರಿ, ಈರುಳ್ಳಿ ಮತ್ತೆ ನಿಂಬೆ ಹಣ್ಣಿನ ರಸ. ನಿಂಬೆ ಹಣ್ಣಿನ ರಸ ಅಂದ ತಕ್ಷಣ ನನಗೆ ಬಾಯಲ್ಲಿ ನೀರು ಬಂದ್ಬಿಡುತ್ತೆ. ಆಕ್ಚುಲಿ ಅದು ಟೇಸ್ಟ್ ಕೊಡುತ್ತೆ ಅಲ್ವಾ? ಹೌದು, ನಿಂಬೆ ಹಣ್ಣು ಇಷ್ಟ ಆಗೋರಿಗೆ ಚೆನ್ನಾಗಿರುತ್ತೆ ಅದು. ನಾನು ಸ್ವಲ್ಪ ಕೋಸಂಬರಿ ಅಥವಾ ಏನೇ ಮಾಡಿದ್ರು ಸ್ವಲ್ಪ ನಿಂಬೆ ಹಣ್ಣು ಮುಂದೆ ಅಂದ್ರೆ ಜಾಸ್ತಿ ಹಾಕ್ತೀನಿ. ನಮ್ಮ ಅಮ್ಮಂಗೆ ನಿಂಬೆ ಹಣ್ಣು ಅಷ್ಟು ಇಷ್ಟ ಆಗಲ್ಲ. ಸೊ ಅದಕ್ಕೆ ಅವ್ರು ಹೇಳ್ತಿರ್ತಾರೆ, ನೀನ್ ನಿಂಬೆ ಹಣ್ಣು ಹಾಕೋ ಮುಂಚೆ ನನಗೆ ಕೊಟ್ಬಿಡು ಅಂತ. ಸೊ ಇವಾಗ ಫಸ್ಟ್ ಏನ್ ಮಾಡ್ಕೋಬೇಕು? ಇದು ಫಸ್ಟ್ ಎಲ್ಲ ಕಲ್ಸ್ಕೋಬೇಕು, ಹಿಟ್ಟು ಕಲ್ಸ್ಕೋಬೇಕು. ಸೊ ಈಗ ಫಸ್ಟ್ ಕಡಲೆ ಹಿಟ್ಟು ಹಾಕಿದ್ದೀನಿ. ಒಂದು 3/4 ಬೌಲ್ನಷ್ಟು ಹಾಕೊಂಡಿದ್ದೀನಿ. ಇದಕ್ಕೆ ಒಂದು 2 ರಿಂದ 3 ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು. ನಾವು ಹೇಗೆ ಬಜ್ಜಿ ಕಲ್ಸ್ಕೊಳ್ತೀವಿ ಅದೇ ತರ? ಹೌದು, ಅದೇ ತರನೇ. ಇದು ಅಜ್ವೈನ್, ಇದು ಓಂ ಕಾಳು. ನಿಮ್ಗೆ ಏನಂದ್ರೆ ಎಣ್ಣೆಲಿ ಕರಿಯೋದ್ರಿಂದ ಕೆಲವ್ರಿಗೆ ಎಣ್ಣೆ ತಿನ್ನಕ್ಕೆ ಸ್ವಲ್ಪ ಗ್ಯಾಸ್ ಇದಾಗುತ್ತೆ. ಇದು ಹಾಕೋದ್ರಿಂದ ಅದು ಅವಾಯ್ಡ್ ಆಗುತ್ತೆ, ಗ್ಯಾಸ್ ಉಳಿಯುತ್ತೆ ಅಂತಾರೆ. ಶುಂಠಿ ಮತ್ತೆ ಇದೆಲ್ಲ ಅದೇ ಅಲ್ವಾ? ಹೌದು, ಅದಕ್ಕೋಸ್ಕರ. ಯಾಕೆಂದ್ರೆ ಎಣ್ಣೆ ಅದಲ್ವಾ ಅಂದ್ಬಿಟ್ಟು ಇದನ್ನ ಹಾಕ್ತೀನಿ. ಮತ್ತೆ ಅದಕ್ಕೆ ಅರೋಮಾನು ತುಂಬಾ ಚೆನ್ನಾಗಿ ಬರುತ್ತೆ. ಹೌದು, ಇದ್ರದ್ದು ಸುವಾಸನೆ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಸಬ್ಸಿಗೆ ಸೊಪ್ಪೆಲ್ಲ ಇಷ್ಟ ಆಗೋರ್ಗೆ ತುಂಬಾ ಇಷ್ಟ ಆಗತ್ತೆ, ಇಷ್ಟ ಇಲ್ದಿರೋರ್ಗೆ ಆಗೋದೇ ಇಲ್ಲ. ಹೌದು, ಬೇಕಾದ್ರೆ ಅವ್ರು ಸ್ಕಿಪ್ ಮಾಡ್ಕೋಬಹುದು. ಇದು ಮಾಮೂಲು ಅರಿಶಿನ ಸ್ವಲ್ಪ ಒಂದು 1/4 ಸ್ಪೂನ್ ಆದ್ರೆ ಸಾಕು. ಅಚ್ಚಕಾರದ ಪುಡಿ ನಮ್ಗೆ ಎಷ್ಟು ಖಾರ ತಿಂತಾರ ಹಂಗೆ ಹಾಕೊಳ್ತೀವಿ. ನಮ್ಮನೇಲಿ ಸ್ವಲ್ಪ ಖಾರ ತಿಂತೀವಿ. ಹೌದಾ? ಓಕೆ. ಈ ಅಚ್ಚಕಾರದ ಪುಡಿ ಕಲರ್ ಸ್ವಲ್ಪ ನಿಮ್ದು ಬೇರೆ ತರ ಇದೆ. ಮನೇಲಿ ಮಾಡಿರೋದ ಇದು? ಹೌದು, ಮನೇಲಿ ಮಾಡಿರೋದೇ. ಅದಕ್ಕೆ ಕಲರ್ ನೋಡಿ ಬೇರೆ ತರ ಇದೆ. ಹೊರಗಡೆಯಿಂದ ತಂದ್ರೆ ಸುಮ್ಮನೆ ರೆಡ್ ಕಲರ್ ಇರುತ್ತೆ, ಅದಕ್ಕೆ ನಮ್ಗೆ ಅದು ಕಲರ್ ಇರೋದು ಅಷ್ಟು ಇಷ್ಟ ಆಗಲ್ಲ. ಮನೇಲೆ ಮಾಡಿರೋದು. ಇದನ್ನ ನೀವೇ ಮಾಡಿರೋದಾ? ಇಲ್ಲ, ಇದು ನಮ್ ತಾಯಿ ಮಾಡಿರೋದು. ಓ, ವೆರಿ ನೈಸ್. ಎಲ್ಲ ಇರ್ತಾರಮ್ಮ? ಅಮ್ಮ ಇರೋದಿಲ್ಲ ಬೆಂಗಳೂರಲ್ಲಿ, ಯಲಹಂಕದಲ್ಲಿ. ಯಲಹಂಕ, ಓಕೆ. ಬೆಂಗಳೂರೇ ಅಂದ್ರೂ ಯಲಹಂಕ. ಅವ್ರಿಗೆ ಅಲ್ಲಿಂದ ಇಲ್ಲಿ ಬರೋದಕ್ಕೆ ಒಂದು ಎಷ್ಟೋ ಸಲ ಮೈಸೂರಿಗೆ ಹೋಗಿ ಬಂದ್ಬಿಡ್ಬೋದು ನೀವು, ಯಲಹಂಕಕ್ಕೆ ಹೋಗೋಕೆ, KR-ಪುರಂ ಹೋಗೋಕೆ. ಹೌದು, ಇದಕ್ಕೆಲ್ಲ ಜಾಸ್ತಿ ಇದಾಗತ್ತೆ. ಆಮೇಲೆ ಸ್ವಲ್ಪ ಗರಂ ಮಸಾಲ ಹಾಕ್ತಿದ್ದೀನಿ, ಒಂಚೂರು ಅಷ್ಟೇನೆ, ಜಾಸ್ತಿ ಬೇಡ. ಜೀರಾ ಪೌಡ್ರು ಒಂದು ಫ್ಲೇವರ್ಗೆ, ಮತ್ತೆ ಇದು ಒಳ್ಳೇದು ಜೀರಾ ಪೌಡ್ರು ನಿಮ್ಗೆ ಡೈಜೆಷನ್ಗೆ ಅದಕ್ಕೆಲ್ಲ. ಸೊ ಅದು ಒಂಚೂರು ಹಾಕ್ತೀನಿ. ಉಪ್ಪು. ಉಪ್ಪು.
ಇದಕ್ಕೇನು ಎಣ್ಣೆ ಹಾಕೊಳ್ಳೋದೇನ್ ಬೇಡ, ಏನು ಬೇಡ, ಹಂಗೆ ಕಲ್ಸ್ಕೊಳ್ತೀನಿ. ಅಂಡ್ ಇದು ಹಿಟ್ಟು ನೆನೆಯೋದು ಆ ತರದೆಲ್ಲ ಏನಿಲ್ಲ? ಏನಿಲ್ಲ, ಇದು ಆಗ್ಲೇ ಮಿಕ್ಸ್ ಮಾಡ್ಕೊಂಡು ಆಗ್ಲೇ ಮಾಡ್ಬೋದು ಇನ್ಸ್ಟೆಂಟ್ ಆಗಿ. ಸೊ ಶುಭಾ ಅವ್ರೆ, ಈಗ ಹೆಚ್ಚು ಕಡಿಮೆ ಎಷ್ಟು ವರ್ಷದಿಂದ ವರ್ಕ್ ಮಾಡ್ತಾ ಇದೀರಾ ನೀವು? ನಾನು ಹೆಚ್ಚು ಕಮ್ಮಿ ಒಂದು 19 ಇಯರ್ಸ್ ಆಯ್ತು. 19 ಇಯರ್ಸ್. ನಾನು ಡಿಗ್ರಿ ಆಗಿದ ತಕ್ಷಣದಿಂದ ನಾನು ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಹಂಗೇನೆ ಬೇರೆ ತಿರ್ಗಿ ಎಜುಕೇಶನ್ ಹಂಗೆ ಕಂಟಿನ್ಯೂನು ಮಾಡಿದೆ. ವರ್ಕ್ ಮಾಡ್ಕೊಂಡೇನೆ LLB ಮಾಡ್ಕೊಂಡೆ. ಹೌದಾ? ಹೌದು. ಸೂಪರ್. ಕಷ್ಟ ಆಗ್ಲಿಲ್ವಾ? ಇಲ್ಲ, ಅವಾಗ ಅಂದ್ರೆ ನಂಗೆ ಫ್ಯಾಮಿಲಿ ಸಪೋರ್ಟ್ ಇತ್ತು, ಸೊ ಅದರಿಂದ ನನ್ಗೇನ್ ಅಂತ ಕಷ್ಟ ಆಗ್ಲಿಲ್ಲ. ಸೊ ಅದನ್ನು ಹಂಗೆ ಮಾಡ್ಕೊಂಡೆ. ಈಗ ಫಸ್ಟ್ ಸ್ಯಾಲರಿ ನೀವ್ ಏನ್ ಮಾಡಿದ್ವಿ ಅಂತ ಜ್ಞಾಪಕ ಇದೆಯಾ ನಿಮ್ಗೆ? ಫಸ್ಟ್ ಸ್ಯಾಲ್ರಿ ಅದು ಮದ್ವೆ ಮುಂಚೆ, ಅಷ್ಟೊಂದು ಜ್ಞಾಪಕ ಇಲ್ಲ ನಂಗೆ. ಮೋಸ್ಟ್ಲಿ ನಾನು ಅವಾಗ ಸ್ವಲ್ಪ ಶಾಪಿಂಗ್ ಮಾಡಿದ್ದೆ, ಅಮ್ಮನಿಗೆ ನನಗೆ ತರ ತಗೊಂಡಿದ್ದೆ. ಸೊ ಮೇಜರ್ಲಿ ಶಾಪಿಂಗ್ ಅವಾಗ ಫಸ್ಟ್ ಟೈಮ್ ಬಂದ್ ಸ್ಯಾಲ್ರಿ. ಹೌದು. ಓಕೆ. ಗಟ್ಟಿ ಕಲ್ಸ್ಕೋಬೇಕಾಯ್ತು? ಏನಿಲ್ಲ. ಇಲ್ಲ, ಇದು ಮಾಮೂಲಿ ಬಜ್ಜಿ ಹಿಂಗ್ ಮಾಡ್ತೀವಲ್ಲ ಆ ತರಾನೇ. ಸೊ ಸ್ವಲ್ಪ ಕೈಯಲ್ಲಿ ಕಲ್ಸ್ಕೊತೇನೆ. ನೈಸ್. ಅವಾಗ ನೀಟಾಗಿ ಬ್ಲೆಂಡ್ ಆಗುತ್ತೆ. ನಾವ್ ಯಾವಾಗ್ಲೂ ಸಾಮಾನ್ಯ ಗೆಸ್ಟ್ ಬಂದಾಗ ಆಲೂಗಡ್ಡೆ ಅಥವಾ ಈರುಳ್ಳಿ ಈ ತರದೇ ಮಾಡ್ತಿರ್ತೀವಲ್ಲ, ಚೇಂಜ್ ನಾವು ಬೇಬಿ ಕಾರ್ನ್ ಮಾಡ್ಬೋದು. ಚೆನ್ನಾಗೂ ಇರುತ್ತೆ. ಇನ್ನೊಂಥರ ಹೋಟೆಲ್ ಫೀಲ್ಸ್ ಕೊಡುತ್ತೆ ಆಕ್ಚುಲಿ. ಇದು ಯೂಸ್ ಮಾಡಿದ್ರೆ ಲಂಪ್ಸ್ ಆಗಲ್ಲ. ಹೌದು, ಲಂಪ್ಸ್ ಆಗಲ್ಲ. ಅದೇ ನಾನು ಮರ್ತೋಗ್ಬಿಟ್ಟಾಗ್ಲೆ. ಅಂಡ್ ಈಸಿಯಾಗೂ ಆಗುತ್ತೆ. ಹೌದು, ಈಸಿಯಾಗಿ ಆಗುತ್ತೆ. ಕಡಲೆ ಹಿಟ್ಟು ಆಕ್ಚುಲಿ ಒಳ್ಳೇದು, ಅಂದ್ರೆ ಲೈಕ್ ತುಂಬಾ ಹೈ ಪ್ರೋಟೀನ್ ಅಂತ ಹೇಳ್ತಿರ್ತಾರೆ. ಹೌದು, ಕಡಲೆ ಹಿಟ್ಟು ಅದೇ ಅದನ್ನ ಸ್ವಲ್ಪ ಜಾಸ್ತಿ ಉಪಯೋಗಿಸಿದ್ರು ಕಷ್ಟನೇ. ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಉಪಯೋಗಿಸಿದ್ರೆ ತುಂಬಾ ಹೈ ಪ್ರೋಟೀನ್, ಬಟ್ ನಾಟ್ ಡೀಪ್ ಫ್ರೈಡ್. ಅದು ಚೂರೇ ನೀರ್ ಸೇರಿಸ್ಕೊಂಡು ಹೌದು, ಒಟ್ಟಿಗೆ ಹಾಕ್ಬಿಟ್ರೆ ಅದು ನೀರಾಗ್ಬಿಡುತ್ತೆ ಅಥವಾ ಗಟ್ಟಿ ಆಗುತ್ತೆ. ಸೊ ಲಮ್ಸ್ ಆಗ್ಬಾರ್ದಿಲ್ಲ ಅಂತ ನಾನು ಆಮೇಲೆ ಎಲ್ಲಾನು ಉಪ್ಪು ಖಾರ ಎಲ್ಲಾನು ಚೇಂಜ್ ಆಗ್ತಾ ಹೋಗುತ್ತೆ. ಹೌದು, ಒಂದೊಂದೇ ಆಡ್ ಮಾಡ್ತಾ ಹೋದ್ರೆ. ಹೌದು. ಸೊ ನೀವ್ ಒಬ್ರೇ ಮಗಳ? ನಾನೊಬ್ಳೆ ಮಗಳು. ಪ್ಯಾಂಪರ್ಡ್ ಕಿಡ್ ಹೇಗೆ? ಅಷ್ಟೇನಿಲ್ಲ. ಸೊ ಒಬ್ಳೆ ಮಗಳಿರೋದ್ರಿಂದ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರುತ್ತೆ, ಯಾಕೆಂದ್ರೆ ಇಂಡಿಪೆಂಡೆಂಟ್ ಆಗಿರ್ತೀವಿ. ವೆರಿ ಗುಡ್. ಐ ಮೀನ್ ಸಾಮಾನ್ಯ ಹಿಂದಿನ ಕಾಲದಲ್ಲೆಲ್ಲ ಒಬ್ಬೊಬ್ರು ಇರೋದು ಕಷ್ಟ. ಹೌದು. ಅದೇ ನಾನು ಒಬ್ಳೆ ಇರೋದು. ಕಸಿನ್ಸ್ ಆತರ ತುಂಬಾ ಜನ ಇದ್ದಾರೆ. ಕರೆಕ್ಟ್. ಅಂದ್ರೆ ಹೇಳ್ಬೇಕು ಅಂದ್ರೆ ನಮ್ ತಾಯಿ ಅವ್ರ ಮನೇಲಿ 8 ಜನ ಮಕ್ಳಿದ್ರು. ಅಮ್ಮ ಫಸ್ಟ್ ಇದ್ರು. ಅವ್ರ ಕಡೆ ತಂಗಿಗೆ ಹೆಚ್ಚು ಕಮ್ಮಿ ನನ್ ವಯಸ್ಸು. ಆತರ ಇರೋದ್ರಿಂದ ಚಿಕ್ಕಮ್ಮ ನಿಮ್ ಹೌದು ಕಡೆಯವರು ಸ್ವಲ್ಪ ಹೆಚ್ಚು ಕಮ್ಮಿ ಒಂದ್ 4-5 ವರ್ಷ ಡಿಫ್ರೆನ್ಸ್ ಅಷ್ಟೇ. ಅದರಿಂದ ಏನಾಗುತ್ತಿತ್ತು ಅಂದ್ರೆ ನನ್ಗೆ ಅಷ್ಟು ಸಿಸ್ಟರ್ಸ್ ಅದ್ರದ್ದು ಗೊತ್ತಾಗ್ತಿರ್ಲಿಲ್ಲ, ಮಿಸ್ ಮಾಡ್ಲಿಲ್ಲ. ಅವ್ರನ್ನೇ ಬಾ ಹೋಗು ಅಂತ ಕರಿತಾ ಇದ್ದೆ. ಓಕೆ ಓಕೆ. ನಿಮ್ಗೂ ಒಬ್ಳೆ ಮಗಳಲ್ವಾ? ನನ್ಗೂ ಒಬ್ಳೆ. ಎಣ್ಣೆ ಇಟ್ಕೊಂಡ್ಬಿಡ್ಬೋದ ನಾವು? ಇವಾಗ ಇಟ್ಕೊ. ಬೇಬಿ ಕಾರ್ನ್ ನೀಟಾಗಿ ಫುಲ್ ಮುಳುಗಬೇಕು. ಹೌದು ಹೌದು, ಅದು ಸ್ವಲ್ಪ ಟೈಮ್ ತಗೊಳುತ್ತೆ ಬೇಬಿ ಕಾರ್ನ್ ಬೇಯೋದಕ್ಕೆ. ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು ಇದಕ್ಕೆ. ಓಕೆ. ಎಣ್ಣೆ ಕಾದಿದೆ ಅಲ್ಲ? ಎಣ್ಣೆ ಕಾದಿದೆ. ಇವಾಗ ಬೇಬಿ ಕಾರ್ನ್ ನನ್ನ ಎಣ್ಣೆ ಇದ್ರಲ್ಲಿ ಡಿಪ್ ಮಾಡ್ಬಿಟ್ಟು ಹಿಟ್ಟಲ್ಲಿ ಹಾಕ್ತೀನಿ. ಚೆನ್ನಾಗಿ ಕೋಟ್ ಆಗ್ಬೇಕಲ್ಲ? ಚೆನ್ನಾಗಿ ಕೋಟ್ ಆಗ್ಬೇಕು. ಈಗ ಒಂದೊಂದ್ಸಲ ತೆಳ್ಳು ಲೇಯರ್ ಬಂದ್ರೆ ಸಾಕು ಅಂತ ಹೇಳ್ತಾರೆ, ಕೆಲವು ಸಲ ದಪ್ಪ ಕೋಟಿಂಗ್ ಇದ್ರೆ. ಅದೇ ಯಾರಿಗೆ ಕೆಲವ್ರಿಗೆ ಈ ತರ ಇಷ್ಟ ಆಗಿರೋರು ದಪ್ಪ ಕೋಟಿಂಗ್ ಹಾಕೋಬಹುದು. ಇಲ್ಲ ತೆಳ್ಳಗೆ ಬೇಕು ನಮ್ಗೆ ಅನ್ನೋರು ಬೇಕಾದ್ರೆ ಆ ತರನು ತಿನ್ಬಹುದು. ಅವಾಗ ಕಡಲೆ ಹಿಟ್ಟೆಲ್ಲ ಜಾಸ್ತಿ ಸಿಗಲ್ಲ, ಬೇಬಿ ಕಾರ್ನ್ ಮೇನ್ ಆಗಿರುತ್ತೆ. ಸ್ವಲ್ಪ ಇದು ಸಿಮ್ಮಲ್ಲೇ ಮಾಡ್ಕೋಬೇಕು. ಬೇಬಿ ಕಾರ್ನ್ ಬೇಯಬೇಕು. ಸಿಮ್ಮಲ್ಲೇ ಬೇಯಬೇಕು, ಆಗ ಚೆನ್ನಾಗಿ ಕೋಟಿಂಗ್ ಚೆನ್ನಾಗಿ ಕುತ್ಕೊಳ್ಳುತ್ತೆ. ಒಂದ್ ಕಡೆ ಒಂದ್ ಸ್ವಲ್ಪ ಆಗ್ಬೇಕು, ಆಮೇಲೆ ಟರ್ನ್ ಮಾಡ್ಬೋದು.
ಮೊನ್ನೆ ನನ್ನ ಚಾನಲ್ ಅಲ್ಲಿ ಸುನಂದ ಆಂಟಿ ಅಂತ ಒಂದು ಅಡಿಗೆ ಮಾಡಿದಾರೆ. ಅವ್ರು ಆಕ್ಚುಲಿ ಅವರು ಕಡಲೆ ಹಿಟ್ಟಿನ ತೆಂಗೋಳು, ಏಲಕ್ಕಿ ಹಾಕಿ ಕಡಲೆ ಹಿಟ್ಟಿನ ತೆಂಗೋಳು ಮಾಡಿದಾರೆ ಆಯ್ತಾ. ಅವ್ರು ಒಂದು ಟಿಪ್ ಕೊಟ್ರು ಎಣ್ಣೆಲಿ ಕರಿಯುವಾಗ. ಅಂದ್ರೆ ಎಣ್ಣೆಗೆ ನಾವು ಒಂದ್ 2 ಸ್ಪೂನ್ ತುಪ್ಪ ಹಾಕ್ಬಿಟ್ರೆ ಕರಿಯುವಾಗ ಒಂಥರ ತುಪ್ಪದಲ್ಲೇ ಕರೆದಿರೋ ತರ ಇರತ್ತೆ ಅಂತ. ಎಣ್ಣೆನಲ್ಲಿ ಜಸ್ಟ್ ಇವಾಗ ನಮಗ್ ತುಪ್ಪದ ಫ್ಲೇವರ್ ಬೇಕು ಅನ್ನುವಾಗ ಕರಿಯುವಾಗ ಜಸ್ಟ್ ಎಣ್ಣೆಗೆ 2 ಸ್ಪೂನ್ ತುಪ್ಪ ಸೇರಿಸಿದ್ರೆ ತುಪ್ಪದಲ್ಲೇ ಕರ್ದಿರೋ ತರ ಇರುತ್ತೆ. ನೆಕ್ಸ್ಟ್ ಟೈಮ್ ನಾನು ಮಾಡ್ತೀನಿ ಆ ತರ. ಅದೇ ಈ ತರ ಕಲಿತಾ ಇರ್ತೀವಲ್ವಾ ನಾವು, ಕಲಿಯೋದಕ್ಕೆ ತುಂಬಾ ಇರುತ್ತೆ, ನೆವರ್ ಎಂಡಿಂಗ್ ಇದೆ ಆಕ್ಚುಲಿ. ಹೌದು. ಈಗ ನೋಡಿ ಒಂದ್ ಕಡೆ ಎಲ್ಲ ಆಗಿದೆ, ಇನ್ನೊಂದ್ ಕಡೆ ಟರ್ನ್ ಮಾಡ್ತಾ ಇದ್ದೀನಿ. ನೈಸ್. ಸಡನ್ ಆಗಿ ನೋಡಕ್ ಒಂಥರ ನಿಮ್ಗೆ ಮೆಣಸಿನ್ಕಾಯಿ ಬಜ್ಜಿ ತರನೇ ಕಾಣಿಸುತ್ತೆ, ಆದ್ರೆ ಇದು ಟೇಸ್ಟ್ ಚೆನ್ನಾಗಿರುತ್ತೆ ಬೇರೆ ತರ. ಬೇಬಿಕಾರ್ನ್ ನಂಗೆ ತುಂಬಾ ಇಷ್ಟ. ನಾನು ಒಂದು ಇನ್ಸ್ಟೆಂಟ್ ರೆಸಿಪಿ ಮಾಡ್ತೀನಿ ಬೇಬಿಕಾರ್ನ್ ಅಲ್ಲಿ. ಹೌದಾ? ಆಕ್ಚುಲಿ ಬೇಬಿಕಾರ್ನ್ ಜಸ್ಟ್ ಸಣ್ಣ ಸಣ್ಣ ರೌಂಡ್ ಆಗಿ ಕಟ್ ಮಾಡ್ಕೊಂಡು ಅದಕ್ಕೆ ಒಂದ್ ಸ್ವಲ್ಪ ಎಣ್ಣೆ ಜೀರಿಗೆ ಹಾಕಿ ಈ ಬೇಬಿಕಾರ್ನ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ಸ್ಟಿರ್ ಫ್ರೈ ಮಾಡ್ಬಿಟ್ಟು ಲಾಸ್ಟ್ ಒಂದ್ ಸ್ವಲ್ಪ ಅಚ್ಚ ಖಾರದ ಪುಡಿ, ಮಕ್ಕಳಿಗೆ ಅಂತ ಮ್ಯಾಜಿಕ್ ಮಸಾಲಾ ಬರುತ್ತೆ ಗೊತ್ತಾ, ಲಾಸ್ಟ್ ಅಲ್ಲಿ ಅದನ್ನ ಹಾಕ್ಬಿಡ್ತೀನಿ. ಓ, ಅದು ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಹೆಲ್ದಿ ಕೂಡ ಬೇಬಿಕಾರ್ನ್, ಹೆಲ್ದಿ, ತುಂಬಾ ಬೇಗ ಆಗತ್ತೆ. ಸಾಮಾನ್ಯವಾಗಿ ನನ್ನ ಮಗನ್ ಬಾಕ್ಸ್ಗೆ ಫಸ್ಟ್ ಬ್ರೇಕ್ ಗೆ ಮಾಡ್ತೀನಿ, ಅದನ್ನ ಸ್ನಾಕ್ಸ್ಗೆ. ಅದೇ ಬಾಕ್ಸ್ಗೆ ಒಂದಲ್ವಾ ದಿನ ಬೆಳಗ್ಗೆ ಆದ್ರೆ ಏನಾದ್ರು ಮಾಡ್ತಾ ಇರ್ಬೇಕು ಅಂತ. ಅವ್ರಿಗೂನು ಅದೊಂದ್ ಮೋಟಿವೇಶನ್ ತರ. ಹೌದು, ಇವಾಗೆಲ್ಲ ಸ್ಕೂಲ್ ಪಾಪ ಬೇಗ ಅಲ್ವಾ. ಇವಾಗ ನನ್ ಮಗನ್ಗಂತೂ 7:15 7:20 ಮನೆ ಬಿಡ್ಬೇಕು ಅವನು. ಸೊ 6 ಗಂಟೆಗೆ ಎಬ್ಬಿಸ್ಬೇಕು. 6 ಗಂಟೆಗೆ ಎದ್ದೇಳಕ್ಕೆ ಪಾಪ ಮಕ್ಕಳಿಗೆ ನಿಜವಾಗ್ಲೂ ಕಷ್ಟ. ಹೌದು. ಸೊ ಏನೋ ಒಂದ್ ಮೋಟಿವೇಶನ್, ಅಮ್ಮ ಇವತ್ತು ಏನ್ ಹಾಕ್ತಿದ್ಯಾ ಬಾಕ್ಸ್ಗೆ ಅಂತ. ಅವ್ನಿಗೆ ಇಂಟ್ರೆಸ್ಟಿಂಗ್ ಆಗಿರೋದು ಏನಾದ್ರು ಇದ್ರೆ ಆಕ್ಟಿವ್ ಆಗಿ ಪಾಪ ಎಚ್ಚರ ಆಗ್ತಾನೆ. ಹೌದು, ಸೇಮ್ ನಮ್ಮ ಮನೇಲೂ ಅದೇ ತರ. ಅವ್ರಿಗೆ ಅದೇ ಏನೋ ಒಂಥರ ಅವ್ರಿಗೆ ಇಂಟ್ರೆಸ್ಟಿಂಗ್ ಆಗಿರೋದು ಏನಾದ್ರು ಬಾಕ್ಸ್ ಹಾಕಿದ್ರೆ ಅವತ್ತು ಸ್ವಲ್ಪ ಖುಷಿಯಾಗಿ ಹೋಗ್ತಾರೆ ಸ್ಕೂಲ್ಗೆ. ಕರೆಕ್ಟ್. ಒಂದು ಅವರು ತಿನ್ನೋದಕ್ಕೆ, ಎರಡನೇದು ಫ್ರೆಂಡ್ಸ್ ಮುಂದೆ. ಹೌದು, ಆ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಫ್ರೆಂಡ್ಸ್ ಏನ್ ತಂದಿದ್ಯಾ ಅಂತ ಕೇಳ್ತಾರಲ್ಲ, ಅದೊಂದು ಖುಷಿ ಇವ್ರಿಗೆ. ಸೊ ಇದೂನು ಬಾಕ್ಸಿಗೆಲ್ಲ ಹಾಕಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹೌದು. ಇದಕ್ಕೆ ಅದೇ ನಾನ್ ಸ್ವಲ್ಪ ಎಲ್ಲ ಗಾರ್ನಿಶಿಂಗ್ ಮಾಡಿದಾಗ ಆ ತರನು ತಿನ್ಬೋದು, ಮಕ್ಳು ಚೆನ್ನಾಗಿರುತ್ತೆ. ನೈಸ್. ನಾವು ದೊಡ್ಡವ್ರಿಗೂ ಅಷ್ಟೇ ತಗೊಂಡ್ ಹೋಗ್ಬೋದು, ಆಫೀಸ್ಗೆ ಎಲ್ಲ ಸ್ನಾಕ್ಸ್ ತರ ತಿನ್ಬೋದು, ಚೆನ್ನಾಗಿರುತ್ತೆ. ಇವಾಗ ನನಗೆ ಆಕ್ಚುಲಿ ಮೆಣಸಿನ್ಕಾಯಿ ಬಜ್ಜಿ ಅಷ್ಟೊಂದು ಖಾರ ಅನ್ನೋ ಕಾರಣಕ್ಕೋಸ್ಕರ ನಾನು ಮೆಣಸಿನ್ಕಾಯಿ ಬಜ್ಜಿ ಅವಾಯ್ಡ್ ಮಾಡ್ತೀನಿ. ಸೊ ಬೇಬಿಕಾರ್ನ್ ಅಂದ್ರೆ ನೋಡಕ್ಕೆ ಅದೇ ತರ ಅನ್ಸುತ್ತೆ. ನಾನು ಅದೇ ಮೆಣಸಿನ್ಕಾಯಿ ತಿನ್ನಲ್ಲ, ಅದಕ್ಕೆ ಬೇರೆ ತರ ಅಂದ್ಬಿಟ್ಟು ನಾನು ಬೇಬಿಕಾರ್ನ್ ಅಲ್ಲಿ ಮಾಡ್ತೀನಿ. ಮೆಣಸಿನ್ಕಾಯಿ ನಾನು ಜಾಸ್ತಿ ಇಷ್ಟಪಡಲ್ಲ. ನಾನು ಅಷ್ಟು ಇಷ್ಟಪಡಲ್ಲ. ಮತ್ತೆ ಇದಕ್ಕೆಲ್ಲ ಮಸಾಲಾ ಪೌಡರ್ ಹಾಕಿರೋದ್ರಿಂದ ತುಂಬಾ ಟೇಸ್ಟಿಯಾಗೂ ಇರುತ್ತೆ. ಇದೇ ಉಪ್ಪು ಖಾರವಾಗಿ. ಆಕ್ಚುಲಿ ನೀವು ಲಾಸ್ಟ್ ಟೈಮ್ ಮಾಡಿದಂತ ಕೋಡ್ಬಳೆನೂ ಅಷ್ಟೇ, ಆಸ್ ಇಟ್ ಈಸ್ ಕೋಡ್ಬಳೆನೆ ಉಪ್ಪು ಖಾರವಾಗಿ ಚೆನ್ನಾಗಿತ್ತು. ಅದಕ್ಕೇನು ಎಕ್ಸ್ಟ್ರಾ ಕಂಪನಿ ಬೇಕಾಗಿಲ್ಲ ಅದಕ್ಕೆ. ಬಟ್ ನಮ್ಮನೇಲೆಲ್ಲ ಬೇಕು ಅಂತಾರೆ ಏನಾದ್ರೂ ಒಂದು ಚಟ್ನಿ ಅದೇ ಮಾಡ್ತಿರ್ತೀವಿ. ಲೈಕ್ ನಮ್ಮ ಮನೆಯವರು ಅವರು ಅಷ್ಟೇ. ನೀವು ಉಪ್ಪಿಟ್ಟು ಅವಲಕ್ಕಿ ಎಲ್ಲ ಎಷ್ಟೇ ಉಪ್ಪು ಖಾರವಾಗಿ ಮಾಡ್ಕೊಡಿ, ಜೊತೆ ಉಪ್ಪಿನಕಾಯಿ ಬೇಕು, ಚಟ್ನಿ ಪುಡಿ ಬೇಕು, ಅಥವಾ ಏನಿಲ್ಲ ಅಂದ್ರೆ ಚೌಚೌ ಇಲ್ವಾ, ಈ ತರ ಎಲ್ಲ ಕೇಳ್ತಾ ಇರ್ತಾರೆ. ಹೌದು. ಇಲ್ಲ ಪಲಾವ್ ಆ ತರದಾದ್ರೆ ಮೊಸರು ಬಜ್ಜಿ ಬೇಕು. ನಮ್ಮನೇಲೂ ಅದಕ್ಕೇನಾದ್ರೂ ಒಂದು ಸೈಡ್ ಡಿಶ್ ಇದ್ರೆ ಬೇಕು. ಸೊ ಐ ಹೋಪ್ ನೀವು ಲಾಸ್ಟ್ ಟೈಮ್ ಇವ್ರು ಮಾಡಿದಂತ ಆನಿಯನ್ ಕೋಡ್ಬಳೆ ನೋಡಿದೀರಾ ಅಂತ. ಜಸ್ಟ್ ಇನ್ ಕೇಸ್ ಆ ವಿಡಿಯೋ ಇನ್ನೂ ನೋಡಿಲ್ಲ ಅಂದ್ರೆ ಪ್ಲೀಸ್ ಚೆಕ್ ಮಾಡಿ. ಇನ್ಸ್ಟೆಂಟ್ ಆನಿಯನ್ ಕೋಡ್ಬಳೆ ಸೂಪರ್ ಆಗಿತ್ತು, ರೆಸಿಪಿನ ಚೆಕ್ ಮಾಡಿ ಆಯ್ತಾ. ಇನ್ನೊಂದು ರೌಂಡ್ ಹಾಕೊಳ್ತಾ ಇದ್ದೀರಾ? ಇನ್ನೊಂದು ರೌಂಡ್ ಹಾಕ್ತೀನಿ. ಇದು 1 ಸೆಕೆಂಡ್ ಅಷ್ಟೇ, ಸ್ವಲ್ಪ ಅದು ಚೆನ್ನಾಗಿ ಕೂಡ್ಕೊಳ್ಳಿ ಅಂತ 1 ನಿಮಿಷ ಬಿಡ್ಬೇಕು. ಜಸ್ಟ್ 2-3 ಸೆಕೆಂಡ್ಸ್. ಜಸ್ಟ್ 2-3 ಸೆಕೆಂಡ್ಸ್. ನೀವು ಒಳ್ಳೆ ಬಾಂಡೆ ಇಟ್ಕೊಂಡಿದ್ರೆ ಚೆನ್ನಾಗಿ ಡೀಪ್ ಆಗಿರೋ. ಹೌದು, ಇದು ತುಂಬಾ ಹಳೆ ಕಾಲದ್ದು. ಈಗೆಲ್ಲ ತುಂಬಾ ಬರುತ್ತೆ, ಕಾಪರ್ ಬಾಟಮ್ದು ಯೂಸ್ ಮಾಡ್ತೀವಿ. ಆದ್ರೆ ಇಂಥದಕ್ಕೆಲ್ಲ ಅದು ಹಾಕಿದ್ರೇನೆ ತುಂಬಾ ಕರಿಯೋದಕ್ಕೆ ಚೆನ್ನಾಗಿದೆ ಅಂದ್ರೆ. ಮತ್ತೆ ಉಪ್ಪಿಟ್ಟು ಮಾಡಕ್ಕೆ ಇದನ್ನೇ ಯೂಸ್ ಮಾಡೋದು. ಹೌದಾ? ಅದಕ್ಕೆ ನಿಮ್ ಯಜಮಾನ್ರು ಉಪ್ಪಿಟ್ಟು ಚೆನ್ನಾಗಿ ಮಾಡ್ತಾ ಒಂದು ರಹಸ್ಯ ಅದು. ಆಕ್ಚುಲಿ ಮೊದ್ಲೆಲ್ಲ ಹೇಳೋರು ಗೊತ್ತಾ, ಈ ಸೌದೆ ಒಲೆನಲ್ಲಿ ಮಾಡಿದ್ರೆ ಅಥವಾ ಮಣ್ಣಿನ ಮಡಿಕೆನಲ್ಲಿ ಮಾಡಿದ್ರೆ ರುಚಿ ಜಾಸ್ತಿ ಅಂತ. ಹೌದು. ಸೊ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಕರೆಕ್ಟ್, ಯಾಕೆಂದ್ರೆ ಅದು ಸ್ವಲ್ಪ ಇದು ಅದಕ್ಕೆ ಏನಾದ್ರು ಡಿಸ್ಟ್ರಿಬ್ಯೂಷನ್ ಆಗೋದು ಅದು ಒಂದು ಪ್ರಪೋರ್ಷನೇಟ್ ಆಗುತ್ತೆ. ಈಗಿಂದ ಏನಂತ ಹೇಳಿದ್ರೆ ಕೆಲವೊಂದ್ರಲ್ಲಿ ಹೇಳ್ತಾ ಇರೋದು ಒಂದೇ ಸರಿ ತುಂಬಾ ಹೈ ಬರುತ್ತೆ, ಆಗ ಅದು ಒಳಗಡೆ ಕುಕ್ ಸರಿಯಾಗಿ ಆಗಲ್ಲ. ಸೊ ಸೈಂಟಿಫಿಕಲಿ ಆಲ್ಸೋ ಪಾತ್ರೆ ತುಂಬಾ ಇಂಪಾರ್ಟೆಂಟ್. ಕರೆಕ್ಟ್.
ಸೊ ನಂಗೆ ಸ್ವಲ್ಪ ಈ ತರದ್ದೇ ಇಷ್ಟ, ಈ ತರ ಬಜ್ಜಿ ಅದು ಇದು ಮಾಡ್ಬೇಕಾರೆ ನಾನು ಇದನ್ನೇ ಯೂಸ್ ಮಾಡೋದು. ತುಂಬಾ ವರ್ಷದಿಂದ ಇಟ್ಕೊಂಡಿದ್ದೀನಿ. ಹೌದಾ, ಯಾರು ಕೊಟ್ಟಿದ್ ನಿಮ್ಗೆ? ಇದು ನಮ್ ತಾಯಿ ಕೊಟ್ಟಿದ್ದಿದೆ. ಮದ್ವೆನಲ್ಲ? ಇಲ್ಲ ಇಲ್ಲ ಅಷ್ಟು ಇಲ್ಲ, ಒಂದು 7-8 ವರ್ಷ ಆಯ್ತು ಅನ್ಸುತ್ತೆ. ಓ ಹೌದಾ. ಮದ್ವೆಗೆ ಎಷ್ಟು ವರ್ಷ ಆಯ್ತು ಹಾಗಿದ್ರೆ ನೀವು? ನಂದು ಮದ್ವೆ ಆಗಿ ನಮ್ದು 16 years ಆಯ್ತು. 2008 ನೀವು? ಇಲ್ಲ ಇಲ್ಲ ಸಾರಿ 2007 ನಮ್ದು. ಹೌದಾ, ಯಾಕಂದ್ರೆ ನಾವು 2008 ಅದಕ್ಕೆ 16 ಅಂದ ತಕ್ಷಣ ನಮ್ ನಂಬರ್ ಆಗ್ಬೋದು. 2007. ಓಕೆ, ಯಾವ ತಿಂಗಳು? ಡಿಸೆಂಬರ್. ಓ ಡಿಸೆಂಬರ್. ನೈಸ್. ಅದಕ್ಕೆ ನಮ್ಗೆ ಅವಾಗ ನಿಮ್ದು ಸೀರಿಯಲ್ ನೋಡ್ತಾ ಇದ್ವಲ್ಲ ಸಿಗ್ಲಿಲ್ಲ ಎಲ್ಲ, ಅವಾಗ ನಮ್ದು ಮದ್ವೆ ವಸ್ತು. ನೈಸ್. ನಾವು ಸಿಲಿಲಲ್ಲಿ ಮುಗಿದು 1 ವರ್ಷಕ್ಕೆ ಮದ್ವೆ ಆಗಿದ್ದು, 1.5 ವರ್ಷ. ಬಟ್ ನಮ್ ಮದ್ವೆ ಟೈಮಲ್ಲಿ ಆ ಟೈಮಲ್ಲಿ ಬರ್ತಾ ಇತ್ತು. ಹೌದು ಹೌದು. 2003 ನಲ್ಲಿ ಶುರುವಾಗಿದ್ದು 2007 ತನಕ ಬಂತು. 7 ತನಕ. ಶೂಟಿಂಗ್ ಪೈಲಟ್ ಅಂತ ಮಾಡಿದ್ದು 2002 ನಲ್ಲಿ. ಓಕೆ. 2002 ನವೆಂಬರ್ ಅಲ್ಲಿ ಮಾಡಿದ್ವಿ. 2003 ಇಂದ ಸ್ಟಾರ್ಟ್ ಆಯ್ತು. ಬೇಕಾದ್ರೆ ಹಂಗೂ ತಿನ್ಬೋದು ಇದನ್ನ, ಆದ್ರೆ ನಾನ್ ಸ್ವಲ್ಪ ಅದಕ್ಕೆ ಬೇರೆ ತರ ಚೇಂಜ್ ಮಾಡ್ತೀನಿ ಗಾರ್ನಿಶಿಂಗ್. ಇನ್ನೂ ಟೇಸ್ಟ್ ತುಂಬಾ ಎನ್ಹಾನ್ಸ್ ಆಗುತ್ತೆ. ಹೌದಾ? ಸೊ ಫೈನಲ್ ಔಟ್ಪುಟ್ ತಿನ್ನೋಣ ಅಂತ ಹಾಗಿದ್ರೆ ನಾವು ಇದು ಗಾರ್ನಿಶಿಂಗ್ ಮಾಡೋಣ. ಮಧ್ಯದಲ್ಲಿ ಸ್ಲಿಟ್ ಮಾಡ್ಕೊತಿದೀನಿ. ಇದು ನೋಡಿ ಬೆಂದಿದೆ ಒಳಗಡೆ ಗೊತ್ತಾಗತ್ತೆ. ಓ ಹೌದು. ಸೊ ಇದಕ್ಕೆ ನೀವು ಸ್ವಲ್ಪ ಬಿಸಿ ಇದೆ, ಅದಕ್ಕೆ ಈರುಳ್ಳಿ ಈರುಳ್ಳಿ ಕ್ಯಾರೆಟ್ ಎಲ್ಲ ಇದಕ್ಕೆ ಹಾಕೋದು. ಬಜ್ಜಿ ಬೊಂಡ ಶಾಪ್ ಅಲ್ಲಿ ಅದೇ ತರ ಮಾಡ್ಕೊಡ್ತಿದ್ದೀನಿ. ನಿಮ್ಗೆ ಅದೇ ತರನೇ ಇರುತ್ತೆ. ನಾನಲ್ಲಿ ಅಕಸ್ಮಾತ್ ಬಜ್ಜಿ ತಿನ್ನುವಾಗ ಸಾಮಾನ್ಯ ಈ ತರದ್ದು ಅಂದ್ರೆ ಬರೀ ಬಾಳೆಕಾಯಿಗೆ ಮಾಡಿಸ್ಕೊಳ್ತೀನಿ ನಾನು. ಬಾಳೆಕಾಯಿಗೆ ಮಾಡಿಸ್ಕೊಳ್ವಾಗ ನಿಂಬೆ ಹಣ್ಣು ಜಾಸ್ತಿ ಹಾಕಿಸ್ಕೊಳ್ತೀನಿ ನಾನು. ನಾನು ಕಡೆಯಲ್ಲಿ ಹಾಕ್ತೀನಿ ನಿಂಬೆ ಹಣ್ಣು. ಹೌದಾ? ಏನಾದ್ರೂ ಒಂದು ಈ ತರ ಟ್ವಿಸ್ಟ್ ಕೊಡ್ತಾನೆ ಇರ್ಬೇಕಲ್ವಾ ಮಕ್ಕಳಿಗೆ. ಹೌದು ಹೌದು, ಮಕ್ಳ ಜೊತೆಗೆ ದೊಡ್ಡವ್ರಿಗೂ ಬೇಕಾಗುತ್ತೆ ಸಮಟೈಮ್ಸ್. ಒಂದೇ ತರ ತಿಂತಾ ಇರ್ತೀವಿ. ಯಾವಾಗಾದ್ರೂ ಈ ತರ ಸಂಡೇ ಸ್ಯಾಟರ್ಡೆ ಆತರ ಇದ್ದಾಗ ಏನಾದ್ರೂ ಮನೇಲಿ ಮಾಡ್ಕೊಳ್ಬೇಕು ಅಂದ್ರೆ ಏನಾದ್ರು ಈ ತರ ಮಾಡ್ಕೊಳ್ತಾ ಇರ್ತೀವಿ. ಕರೆಕ್ಟ್. ಅಂಡ್ ಗೆಸ್ಟ್ ಬಂದಾಗ್ಲೂ ಈ ತರ ಪ್ರೆಸೆಂಟ್ ಮಾಡಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೀವು ಇದಕ್ಕೆ ಬೇಕಾದ್ರೆ ಕಾಯಿ ತುರಿನೂ ಹಾಕೋಬಹುದು, ಅದು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಹಸಿ ಈರುಳ್ಳಿ ಮತ್ತೆ ಕಾಯಿ ತುರಿ ಕಾಂಬಿನೇಷನ್ ಒಂಥರ ಸೂಪರ್ ಆಗಿರುತ್ತೆ. ನಮ್ಮನೇಲಿ ಮೆಣಸಿನ ಪುಡಿಯನ್ನ ಕಲ್ಸೋದು. ಮೆಣಸಿನ ಪುಡಿ ಅಂದ್ರೆ ನಾವು ಹುಳಿ ಪುಡಿ ಅಂತ ಏನಂತೀವಿ, ಸಾಂಬಾರ್ ಪುಡಿ, ಅದನ್ನ ಅನ್ನಕ್ಕೆ ಕಲ್ಸಿದಾಗ ಒಂದೊಂದ್ಸಲ ಹಾಗೆ ಒಂಚೂರು ಹಸಿ ಈರುಳ್ಳಿ ಮತ್ತೆ ಕಾಯಿ ತುರಿ ಹಾಕೊಂಡು ತಿನ್ನೋದು. ಈಗ ಇದಕ್ಕೆ ನಿಂಬೆಹಣ್ಣೆ ರಸ ಹಾಕ್ತಾ ಇದ್ದೇನೆ. ನಿಮ್ಗೆ ಹುಳಿ ಜಾಸ್ತಿ ಅಲ್ಲ, ಹುಳಿ ಹಾಕ್ತಿದ್ದೀನಿ. ಇಷ್ಟ ಆಗತ್ತೆ, ಇದಕ್ಕೆ ಚೆನ್ನಾಗೂ ಇರುತ್ತೆ. ಓಕೆ, ಸೊ ಎಸ್, ಬೇಬಿ ಕಾರ್ನ್ ಬಜ್ಜಿ ರೆಡಿ ಆಗಿದೆ. ಕಂಪ್ಲೀಟ್ ಆಗಿ ವಿಡಿಯೋ ನೋಡಿದ್ರಿ ಅಲ್ವಾ, ಹೇಗ್ ಮಾಡಿದ್ರು ಏನು ಅಂತ. ಸೊ ಇದು ಟೇಸ್ಟ್ ಮಾಡೋದು ಅಷ್ಟೇ ಬಾಕಿ. ಇನ್ನ ನೋಡಿ ಇಲ್ಲಿ ಸೂಪರ್ ಆಗಿರೋಂಥ ಬೇಬಿ ಕಾರ್ನ್ ಬಜ್ಜಿ. ಓಕೆ, ಬೇಬಿ ಕಾರ್ನ್ ಬಜ್ಜಿ ಮಗಳಿಗೋಸ್ಕರ ಯಾವಾಗಲೂ ಮಾಡ್ತೀನಿ ಮನೇಲಿ ಅಂತ ಹೇಳಿದ್ರು. ಸೊ ಮಗಳು ಇರ್ಲಿಲ್ಲ ಅಂದ್ರೆ ಹೇಗೆ ಟೇಸ್ಟಿಂಗಿಗೆ, ಅದಕ್ಕೆ ಬೃಂದಾನ ಮತ್ತೆ ಕರ್ಸಿದೀವಿ ನಾವು ಟೇಸ್ಟಿಂಗಿಗೋಸ್ಕರ. ಸೊ ಬೃಂದಾ ರೆಡಿನಾ ಟೇಸ್ಟ್ ಮಾಡಕ್ಕೆ? ಇಷ್ಟನಾ ನಿಂಗೆ? ತುಂಬಾ ಇಷ್ಟ. ಹೌದು, ಅದು ಈ ತರ ಗಾರ್ನಿಶ್ ಮಾಡಿದ್ರೆ ತುಂಬಾ ಇಷ್ಟ ಅಂತ ಇದ್ರು ಅಮ್ಮ. ಹೌದು, ನನಗೆ ಗಾರ್ನಿಶ್ ಮಾಡಿ ತಿನ್ನಕ್ಕೆ ಇಷ್ಟ ಇದೆ. ಸೊ ಹಾಗಿದ್ರೆ ಫಸ್ಟ್ ಬೃಂದಂಗೆ ಕೊಟ್ಬಿಡೋಣ. ಇಲ್ಲ ಇಲ್ಲ, ನೀವು ನೋಡಿ ಅಂತ ಇದ್ರಿ, ನೋಡ್ಲಿ ಫಸ್ಟ್. ಚೆನ್ನಾಗಿದೆಯಾ? ನೈಸ್. ಯಾಕಂದ್ರೆ ಮಕ್ಕಳು ಫಸ್ಟ್ ಕ್ರಿಟಿಕ್ ಆಕ್ಚುಲಿ. ಅವ್ರೇನ್ ಫಿಲ್ಟರ್ ಹಾಕೊಂಡು ಹೇಳ್ಬೇಕಾಗಿದ್ದಿಲ್ವಲ್ಲ, ಇರೋದನ್ನ ಹೇಳ್ಬಿಡ್ತಾರೆ. ಚೆನ್ನಾಗಿದ್ಯಾ? ಮಾಮೂಲಾಗಿ ಮಾಡೋ ತರ ಇದೆಯಾ? ಕೊಟ್ರೆ ಫುಲ್ ಪ್ಲೇಟ್ ಖಾಲಿ ಮಾಡ್ತೀಯಾ? ನೈಸ್. ಈಗ ನೀವು ತಗೊಳ್ಳಿ, ಟೇಸ್ಟ್ ಮಾಡಿ. ನಾವು ಟೇಸ್ಟ್ ಮಾಡುವಂತ ಸರಿ. ಚೆನ್ನಾಗಿ ನಿಂಬೆ ಹಣ್ಣು ಯಾವ್ದು ಜಾಸ್ತಿ ಇತ್ತು ಅಂತ ನೋಡ್ತಾ ಇದ್ದೆ ನಾನು, ಇದಕ್ಕೆ ಅನ್ಸುತ್ತೆ. ಹೌದು. ನೀವು ತಗೊಳ್ಳಿ. ತಗೊಳ್ತೀವಿ. ಚೆನ್ನಾಗಿದೆ. ಹುಳಿ, ಉಪ್ಪು, ಖಾರ ಎಲ್ಲನೂ ಇದೆ. ಆಸ್ ಯು ಸೆಡ್, ಗಾರ್ನಿಶ್ ಮಾಡಿರೋದು ಎಕ್ಸ್ಟ್ರಾ ಟೇಸ್ಟ್ ಕೊಡ್ತಾರೆ. ಸಕಲಾಗಿದೆ.
ಬೇಬಿಕಾರ್ನ್ ಇಷ್ಟ ಆಗೋರ್ಗೆ ಸೂಪರ್ ಡಿಶ್. ಹೌದು, ಹ್ಮ್. ಸ್ಟಾರ್ಟರ್ ಆಗಿ ನೀವು ತಿನ್ಬೋದು. ಹ್ಮ್. ಮನೇಲಿ ಬೇಜಾರಾದಾಗ ಮಾಡ್ಕೊಂಡು ತಿನ್ಬೋದು. ಗೆಸ್ಟ್ ಬಂದಾಗ ಇಮಿಡಿಯೇಟ್ ಆಗಿ ಬೇಗ ಮಾಡ್ಬೋದು. ಕರೆಕ್ಟ್. ರೆಗ್ಯುಲರ್ ಆಲೂಗಡ್ಡೆ ಬಜ್ಜಿ, ಹೌದು, ಈರುಳ್ಳಿ ಬಜ್ಜಿ ಮಾಡೋದಕ್ಕಿಂತ ಈ ತರ ಮಾಡಿದ್ರೆ ಇದು ಸ್ವಲ್ಪ ಹೆಲ್ದಿನೂ ಇರುತ್ತೆ. ಹ್ಮ್. ಬೇಬಿ ಕಾರ್ನ್ ಒಳ್ಳೇದು ಹೌದು. ಇದೆ. ಸೊ ಈ ತರನು ಮಾಡ್ಕೋಬಹುದು. ಸೂಪರ್ ಆದ. ಸೊ ಕಂಪ್ಲೀಟ್ ಆಗಿ ಇದನ್ನ ಹೇಗ್ ಮಾಡಿದ್ರು ಅಂತ ನೀವು ನೋಡ್ಕೊಂಡಿದ್ದೀರಾ ಅಲ್ವಾ? ಬೃಂದ ಕುಕಿಂಗ್ ಮಾಡ್ತೀನಿ ನೀನು? ಮಾಡ್ತೀನಿ ನಾನು. ಏನ್ ಮಾಡ್ತೀಯ ನೀನು? ಇವಾಗ ಬೇಕಾದ್ರೆ ರೊಟ್ಟಿ ಮಾಡ್ತೀನಿ. ರೊಟ್ಟಿ ಅಪ್ಪನ ಟ್ರೈನಿಂಗ್ ಅದೇ ತಟ್ಟದು ಅದೆಲ್ಲ ಮಾಡ್ತೀನಿ. ಚಪಾತಿ, ದೋಸೆ ಹ್ಮ್. ಅದೆಲ್ಲ ಮಾಡ್ತೀನಿ. ಬರುತ್ತಾ? ದೋಸೆ ಎಲ್ಲ ನೀಟಾಗಿ ಹಾಕ್ತೀಯಾ? ಒಂದೊಂದ್ಸಲಿ ಬರಲ್ಲ. ಓಕೆ. ಹಿಟ್ಟು ಮಾಡಕ್ ಬರುತ್ತಾ ದೋಸೆ ಹಿಟ್ಟು? ಅದು ಅದು ಬರಲ್ಲ. ಓಕೆ. ಹಿಟ್ಟು ಅಮ್ಮ ರೆಡಿ ಮಾಡಿಟ್ಟಿದ್ರೆ ದೋಸೆ. ಚಪಾತಿ ಕಲ್ಸಕ್ ಬರುತ್ತಾ? ಹಿಟ್ಟು ಕಲ್ಸ್ತೀಯಾ? ವೆರಿ ಗುಡ್. ಓಕೆ, ಗುಡ್ ಗರ್ಲ್, ಗುಡ್ ಗರ್ಲ್. ಸೊ ಎಸ್ ವೀಕ್ಷಕರೇ, ಇವತ್ತು ನೋಡಿದ್ರಿ ಅಲ್ವಾ, ಒಂದು ಹೊಸ ರೆಸಿಪಿನ ಶುಭ ಅವರು ನಮಗೋಸ್ಕರ ತಿಳಿಸ್ಕೊಟ್ರು. ಥ್ಯಾಂಕ್ ಯು ಸೋ ಮಚ್ ಶುಭ ಅವರೇ. ಥ್ಯಾಂಕ್ ಯು ರೂಪಾ, ಇನ್ನೊಂದ್ಸಲಿ ನಂಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ತುಂಬಾ ಖುಷಿ ಆಯ್ತು ನಿಮ್ಮ ಚಾನಲ್ ಅಲ್ಲಿ ಶೂಟ್ ಮಾಡಿದ್ದು. ನಂಗೆ ತುಂಬಾನೇ ಖುಷಿ ಆಗ್ತಿದೆ. ಹೆಂಗೆ ಅಂತ ನನ್ನ ಕಸಿನ್ಸ್ ಎಲ್ಲ ಇನ್ನೂ ಹೇಳ್ತೀನಿ. ಅವರು ಅಷ್ಟೇ ಮಾಡ್ಬೇಕು ಅಂತ ಇಷ್ಟಪಡ್ತಿದ್ದಾರೆ. ಖಂಡಿತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತಿನ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡು ಮತ್ತೆ ಮುಂದಿನ ಎಪಿಸೋಡ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇದೀನಿ. ಅಲ್ಲಿ ತನಕ ಟಾಟಾ, ಬೈ ಬೈ, ಲವ್ ಯು ಆಲ್. ಅಂಡ್ ಆಲ್ಸೋ ಪ್ಲೀಸ್ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇಲ್ಲಿ ಬೃಂದ ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಬಿಡಿ ಅಂತ ಹೇಳಿ. ಎಲ್ಲರೂ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿ. ಹೆಂಗೆ ಅದು ಇವಾಗಿನ ಜೆನ್ಸಿ. ಗುಡ್, ಫೈನ್. ಓಕೆ, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ನಮಸ್ತೆ. ಥ್ಯಾಂಕ್ ಯು.